ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನೀವು ಇಷ್ಟಪಡುವಂಥ ವ್ಯಕ್ತಿ ಕರೆಂಟ್ ಪ್ರೆಸೆಂಟ್ ಫೀಲಿಂಗ್ಸ್ ಏನಾಗಿದೆ ಹಾಗೂ ಫ್ಯೂಚರ್ ಹೇಗಿರುತ್ತೆ ಹಾಗೂ ಅವರ ಎನರ್ಜಿ ನಿಮ್ಮ ಕಡೆಗೆ ಹೇಗಿದೆ ಅದೆಲ್ಲ ಕೂಡ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮುಖಾಂತರವಾಗಿ ನಾನು ಹೇಳ್ತಾ ಬರ್ತೀನಿ. ಸೊ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಬೋಲ್ ನ ಸೆಲೆಕ್ಟ್ ಮಾಡಿ. 2 ಕ್ಯಾಂಡಲ್ಸ್ are there, whichever candle resonates to you, connects to you, ಆ ಕ್ಯಾಂಡಲ್ ನ ನೀವು ಸೆಲೆಕ್ಟ್ ಮಾಡಿ. ಅವರ ಮನಸ್ಸಿನ ವಿಷಯ ಹೇಗಿದೆ ನಿಮ್ಮ ಕಡೆಗೆ, ಅವರು ಬರ್ತಾರ ವಾಪಸ್ ನಿಮ್ ಲೈಫಿಗೆ, ಸರಿ ಹೋಗುತ್ತಾ ರಿಲೇಶನ್ಶಿಪ್, ಈ ವಿಷಯದ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ನಾನು ಇನ್ನೊಂದು ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಏನ್ ಹೇಳಕ್ ಹೊರಟಿದೀನಿ ಅಂದ್ರೆ, ನೀವ್ ಅಫೇರ್ ಇಟ್ಕೊಂಡಿದೀರಾ, ನೀವ್ ಯಾರ ಜೊತೆನೋ ಒಂದು ಅಕ್ರಮ ಸಂಬಂಧಗಳನ್ನ ಇಟ್ಕೊಂಡು ಈ ತರ ವಿಡಿಯೋಸ್ ನ ನೋಡ್ತಾ ಇದ್ದೀರಾ ಅಂದ್ರೆ, ನಾನು ಇದಕ್ಕೆ 0 ಟಾಲರೆನ್ಸ್, ಅಂದ್ರೆ ನಾನು ಇಂಥದ್ನೆಲ್ಲ ಎನ್ಕರೇಜ್ ಮಾಡುವಂಥವಳಲ್ಲ ಆಸ್ ಅ ಸೈಕಾಲಜಿಸ್ಟ್. ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಕ್ಲಿಕ್ ಮಾಡಿದೀರಾ ಅಂದ್ರೆ ಒಂದು ಯೂನಿವರ್ಸ್ ಒಂದಷ್ಟು ಮೆಸೇಜಸ್ ನ ಕೊಡ್ಬೇಕಿದೆ, ಅದಕ್ಕೆ ನಿಮ್ಗೆ ಅದು ತಲುಪಿದೆ. ಹಾಗೂ ನ್ಯಾಯವಾಗಿರ್ಬೇಕು ರಿಲೇಶನ್ಶಿಪ್, ಅಂದ್ರೆ ನೀವು ಸಿಂಗಲ್ ಆಗಿರ್ಬೇಕು, ಆ ವ್ಯಕ್ತಿನೂ ಸಿಂಗಲ್ ಆಗಿರ್ಬೇಕು. ಹಾಗೂ ನೀವು ಓಕೆ ಇವ್ರು ಒಂದು ಪೊಟೆನ್ಶಿಯಲ್ ಪಾರ್ಟ್ನರ್ ಆಗ್ತಾರ, ಇವ್ರನ್ನ ನಾನು ಮದ್ವೆ ಆಗ್ತೀನ, ಇಂಥ ವಿಷಯಗಳನ್ನ ನೀವು ಈ ತರ ವಿಡಿಯೋಸ್ ನಲ್ಲಿ ಕ್ಲಾರಿಫಿಕೇಶನ್ ತಗೊಳ್ಳೋದ್ರಲ್ಲಿ ಖಂಡಿತವಾಗ್ಲೂ ತಪ್ಪಿಲ್ಲ. ಆದ್ರೆ ಒಬ್ಬೊಬ್ರು ಏನ್ ಮಾಡ್ತಾ ಇದಾರೆ, ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನೋ ಒಂದು ಅಫೇರ್ ಇಟ್ಕೊಂಡಿರ್ತಾರೆ, ಇಬ್ರಿಗೂ ಮದ್ವೆ ಆಗಿರುತ್ತೆ, ಅವಳು ವಾಪಸ್ ಬರ್ತಾಳ, ಅವ್ನ್ ವಾಪಸ್. ದಯವಿಟ್ಟು ಇಂಥದ್ನೆಲ್ಲ ವಿಡಿಯೋಸ್ ನ ನೋಡ್ಬೇಡಿ, ಬಿಕಾಸ್ ಆ ಉದ್ದೇಶ ಇಟ್ಕೊಂಡು ನಾನು ವಿಡಿಯೋಸ್ ಮಾಡ್ತಾನೆ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ, ನಾನು ಆತರ ಉದ್ದೇಶಗಳನ್ನ ಇಟ್ಕೊಂಡು ನಾನು ಮಾಡ್ತಾ ಇಲ್ಲ. ಐ ಡೋಂಟ್ ಎನ್ಕರೇಜ್, ಐ ಆಮ್ ಟೆಲಿಂಗ್ ಯು ಅಗೇನ್. ಓಕೆ. ಮತ್ತು ನೀವ್ ಯಾವ ಒಂದು ಸ್ಥಿತಿಯಲ್ಲಿ ಇರ್ತೀರಾ, ನೋ ಕಾಂಟ್ಯಾಕ್ಟ್ ಅಂದ್ರೆ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ ವೈಫ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ, ಅಥವಾ ನಿಮ್ ಲವರ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಹಾಗೂ ಲವರ್ ಏನಿರುತ್ತೆ, ನಿಮಗ್ ಮದ್ವೆ ಆಗದೆ, ಆ ವ್ಯಕ್ತಿಗ್ ಮದ್ವೆ ಆಗದೆ, ನೀವಿಬ್ರು ಹೀಗಿದ್ದೀರಾ ಒಂದ್ ಸ್ಥಿತಿಯಲ್ಲಿ, ಅದು ಕನೆಕ್ಷನ್ ಸರಿ ಹೋಗುತ್ತೆ. ಅಥವಾ ನಿಮ್ಗೊಬ್ರ ಮೇಲೆ ಕ್ರಶ್ ಇದೆ, ಅಥವಾ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿತ್ತು, ಅಚಾನಕ್ ಆಗಿ ಕಟ್ ಆಫ್ ಆಯ್ತು, ಆ ವಿಷಯಗಳಿಗೆಲ್ಲ ನೀವು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್, ಟ್ಯಾರೋ ರೀಡಿಂಗ್ ತಗೊಳ್ತೀರಾ, ಅರ್ಥ ಇದೆ. ಬಿಕಾಸ್ ಅಫೇರ್ ಗಳಿಗೆಲ್ಲ ಫ್ಯೂಚರೇ ಇಲ್ಲ. ನಾನು ಈಗ್ಲೇ ಹೇಳ್ತಾ ಇದ್ದೀನಿ, ಹಸ್ಬೆಂಡ್ ವೈಫ್ ಹತ್ರನೇ ಹೋಗ್ತಾರೆ, ವೈಫ್ ಹಸ್ಬೆಂಡ್ ಹತ್ರನೇ ಹೋಗ್ತಾರೆ. ಏನ್ ಅಫೇರ್ ಇಟ್ಕೊಂಡ್ರು ನೀವೊಂದು ಸೆಕೆಂಡ್ ಪಾರ್ಟಿ ಸಿಚುವೇಶನ್ ಅಷ್ಟೇ, ಇನ್ನೇನು ನಾನು ಹೇಳಲ್ಲ. ಇಂತ ನಾನು ಇದುವರೆಗೂ ನನ್ನ ಹತ್ರ ಬಂದಿರೋ ಕೇಸಸ್ ನಲ್ಲಿ ನಾನು ಯಾವ್ದು ಸಕ್ಸಸ್ ರೇಟ್ಸ್ ನೋಡಿಲ್ಲ. ಅಫೇರ್ ಇಟ್ಕೊಂಡಿರೋರು ಹೌದಪ್ಪ ಅವ್ರ ಲೈಫ್ ನಲ್ಲಿ ತುಂಬಾ ಚೆನ್ನಾಗಿದ್ರು, ಆ ತರದ್ ನಾನು ನೋಡೇ ಇಲ್ಲ. ಸೊ ಇನ್ನೊಂದು ಏನ್ ಹೇಳ್ಬೇಕು ಅಂತ ಇದೀನಿ ಅಂದ್ರೆ, ನೀವು ಕಾಲ್ ಮಾಡ್ತಿದ್ದೀರಾ, ನೀವು ಅಪಾಯಿಂಟ್ಮೆಂಟ್ ಬೇಕು, ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್, ವ್ಯಾಕ್ಸ್ ರೀಡಿಂಗ್, ಏನೇ ಬೇಕಿದ್ರು ಕೂಡ ಒಂದ್ ಟೈಮಿಂಗ್ಸ್ ಇರುತ್ತೆ. 7 ಗಂಟೆಗೆ ಕಾಲ್ ಮಾಡುವಂಥದ್ದು ಅದೆಲ್ಲ ದಯವಿಟ್ಟು ಮಾಡಬೇಡಿ. ಒಂದು ಸೆನ್ಸ್ ಇಟ್ಕೊಳ್ಳಿ, ದಯವಿಟ್ಟು ಸೆನ್ಸ್ ಇಟ್ಕೊಳ್ಳಿ. 10 ಗಂಟೆ ಬೆಳಗ್ಗೆ ಟೈಮಲ್ಲಿ, ಆ ಟೈಮಿಂದ 6 o'clock ವರ್ಗು ನೀವು ಕಾಲ್ ಮಾಡ್ತೀರಾ ಅಂದ್ರೆ ಅರ್ಥ ಆಗತ್ತೆ. ಮುಂಜಾನೆನೆ ಕಾಲ್ ಮಾಡೋದು, ಲೇಟ್ ನೈಟ್ಸ್ ಕಾಲ್ ಮಾಡುವಂಥದ್ದು, ಇದೆಲ್ಲ ದಯವಿಟ್ಟು ಮಾಡಬೇಡಿ. ಮತ್ತೆ ಇನ್ನೊಂದೇನಂದ್ರೆ, ವಾಟ್ಸ್ಆಪ್ ಮೆಸೇಜ್ ನಾನು ನೋಡೋದೇ ಇಲ್ಲ. ಬಿಕಾಸ್ ಆ ನಂಬರ್ ನಾನು ಏನ್ ಕೊಟ್ಟಿದ್ದೀನಿ ಅದು ನನ್ನ ನಂಬರ್ ಅಲ್ಲ. ಸೊ ನೀವು ಅಪಾಯಿಂಟ್ಮೆಂಟ್ಗೋಸ್ಕರನೇ ಫಿಕ್ಸ್ ಮಾಡುವಂತ ನಂಬರ್ ಅದು. ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳಿ ಪೇಮೆಂಟ್ ಮಾಡಿ ಫಿಕ್ಸ್ ಮಾಡ್ಕೊಳ್ಳಿ, ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಅದ್ರ ವಿಷಯವಾಗಿ ನಾನು ಆ ಟೈಮ್ ನಲ್ಲೇ ತಗೊಳ್ಳೋದು. ಇಷ್ಟು ಕ್ಲಾರಿಟಿನ ನಾನು ನಿಮ್ಗೆ ವಿಡಿಯೋನಲ್ಲಿ ಕೊಟ್ಟಿದ್ದೀನಿ. ಐ ಹೋಪ್ ನಿಮ್ಗೆ ಎಲ್ಲಾನು ಅರ್ಥ ಆಗಿದೆ ಅನ್ಸುತ್ತೆ. ಸ್ವಲ್ಪ ಸೀರಿಯಸ್ ಆಗೇ ಇತ್ತು ಟಾಕ್ಸ್, ಐ ಆಮ್ ಸಾರಿ, ಬಿಕಾಸ್ ನಾನು ಹೇಳ್ಬೇಕಾಗುತ್ತೆ, ಒಂದಷ್ಟು ವಿಷಯಗಳನ್ನ ಸೀರಿಯಸ್ ಆಗಿ ಮಾತಾಡ್ಬೇಕಾಗತ್ತೆ. ಓಕೆ. ಸೊ ನೀವ್ ಇಷ್ಟಪಡುವಂತ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಅವ್ರ ಮನ್ಸಲ್ಲಿ ಏನಿದೆ, ಅವ್ರು ವಾಪಸ್ ಬರ್ತಾರ, ಕರೆಂಟ್ ಫೀಲಿಂಗ್ಸ್ ಏನಿದೆ, ಅವ್ರು ನಿಮ್ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು, ಲವರ್ ಏನೇ ಆಗಿರ್ಬೋದು, ಬಟ್ ನಾಟ್ ಎನ್ ಅಫೇರ್ ಸಿಚುವೇಶನ್. ಮೈಂಡ್ ಯು, ನಾಟ್ ಎನ್ ಅಫೇರ್ ಸಿಚುವೇಶನ್. ಇಂಥವ್ರು ಈ ವಿಡಿಯೋನ ನೋಡಿ. ನಿಮ್ಗೆ ಆ ಥರದ್ದು ಏನಾದ್ರು ಇದೆ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಪ್ಲೀಸ್. ಓಕೆ. ಸೊ ಆ ವ್ಯಕ್ತಿಯನ್ನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಬೋಲ್ ನ ಸೆಲೆಕ್ಟ್ ಮಾಡಿ, ಈದರ್ ದಿಸ್ ಕ್ಯಾಂಡಲ್ ಆರ್ ಈದರ್ ದಿಸ್ ಗ್ರೀನ್ ಕ್ಯಾಂಡಲ್. ನಿಮ್ಗೆ ಯಾವ್ದು ಮನಸ್ಸಿಗೆ ಹತ್ರ ಇದೆ ಆ ಒಂದು ಕ್ಯಾಂಡಲ್ ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಈ ಒಂದು ಕ್ಯಾಂಡಲ್ ನ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ಇಷ್ಟಪಡುವಂತ ವ್ಯಕ್ತಿ ಮನಸ್ಸಲ್ಲಿ ಏನಿದೆ, ಅವ್ರು ವಾಪಸ್ ಬರ್ತಾರಾ, ಸರಿ ಹೋಗುತ್ತಾ, ರಿಲೇಶನ್ಶಿಪ್ ಸರಿ ಹೋಗುತ್ತಾ, ಈ ವಿಷಯವಾಗಿ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಏನ್ ಬರುತ್ತೆ ರೀಡಿಂಗ್ ನಲ್ಲಿ ಅಂತ. ಸೊ ಈ ವ್ಯಕ್ತಿನ 3 ಸಲ ಹೆಸರು ಹೇಳಿ
ಹಾಗೂ ಅವ್ರ ಬಗ್ಗೆ ಯೋಚನೆ ಮಾಡಿ ಜಸ್ಟ್ ಕನೆಕ್ಟ್ ಟು ದ ರೀಡಿಂಗ್, ಕನೆಕ್ಟ್ ಆಗಿ ರೀಡಿಂಗ್ಗೆ. ಇಲ್ಲೇ ಇರಿ, ಜಸ್ಟ್ ಬಿ ವಿತ್ ದ ವಿಡಿಯೋ, ಕೊನೆಯವರೆಗೂ ವಿಡಿಯೋ ನೋಡಿ, ಅಂದ್ರೆ ಯಾರು ಇದನ್ನ ಸೆಲೆಕ್ಟ್ ಮಾಡಿದೀರಾ. ಸೊ ಲೆಟ್ ಮೀ ಸ್ಟಾರ್ಟ್ ಫಾರ್ ಯು. ಸೊ ಸ್ಪಾರ್ಕ್ ಇದೆ. ಸ್ಪಾರ್ಕ್ ಇದೆ ಅಂದಾಗ ಏನಂದ್ರೆ ಅರ್ಥ, ಈ ರಿಲೇಶನ್ಶಿಪ್ ನಲ್ಲಿ ಅಫ್ಕೋರ್ಸ್ ಲೈಫ್ ಇದೆ, ಪ್ರೀತಿ ಇದೆ. ಹಾಗೂ ಈ ವ್ಯಕ್ತಿ ಎಲ್ಲದರಲ್ಲೂ ಸ್ಲೋ ಅಂತ ಹೇಳ್ತೀನಿ. ನೀವು ಇಷ್ಟಪಡುವಂತ ವ್ಯಕ್ತಿ ಎಲ್ಲ ವಿಷಯದಲ್ಲೂ ಸ್ಲೋ ಇದ್ದಾರೆ. ಹಾಗೂ ರಿಲೇಶನ್ಶಿಪ್ ಅಂತ ಬಂದಾಗ್ಲೂ ಕೂಡ ನಿಮ್ಮ ವಿಷಯವಾಗಿ ಅವರು ಡೀಪರ್ ಲೆವೆಲ್ ಥಾಟ್ಸ್ ನಲ್ಲಿದ್ದಾರೆ. ಸರಿ ಮಾಡ್ಕೋಬೇಕಾ, ನಾನು ಮಾತಾಡ್ಬೇಕಾ, ಈ ತರ ತೀರಾ ಸ್ಲೋ ಪರ್ಸನ್ ಇವರು. ಐ ಕ್ಯಾನ್ ಪಿಕ್ ದ ಎನರ್ಜಿ ಸ್ಟ್ರಾಂಗ್ಲಿ. ಏನನ್ನು ವೇಗವಾಗಿ ಮಾಡಲ್ಲ. ಓವರ್ ಥಿಂಕಿಂಗ್ ಮಾಡ್ತಾರೆ ಈ ವ್ಯಕ್ತಿ. ತುಂಬಾ ಓವರ್ ಥಿಂಕಿಂಗ್ ಅಂದ್ರೆ ತೀರಾ ನೆಗೆಟಿವ್ ಆಗು ಎಷ್ಟೋ ಸಲ ಯೋಚನೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗತ್ತೆ. ಈ ರಿಲೇಶನ್ಶಿಪ್ ಕೂಡ ಅಷ್ಟೇ ಅವರು ಈ ರೀತಿಯಾಗಿ ಮಾಡ್ಲಾ ಬೇಡವಾ ಒಂದು ಗೊಂದಲದಲ್ಲಿಯೇ ಇದೆ ಅಂತ ಹೇಳ್ಬೋದು. ಆದ್ರೆ ಪ್ರೀತಿ ಇದೆ, ವಿಶ್ವಾಸ ಇದೆ, ನಿಮ್ಮ ಕಡೆಗೆ ಆ ಒಂದು ಸೆಳೆತ ಇದೆ, ಅದೆಲ್ಲ ನಾನು ಒಪ್ಕೊಳ್ತೀನಿ ಸ್ಟ್ರಾಂಗ್ ಆಗಿ ಅಫ್ಕೋರ್ಸ್. ಆದ್ರೆ ವೆನ್ ಇಟ್ ಕಮ್ಸ್ ಟು ಕಮಿಟ್ಮೆಂಟ್ ಹಿಂಜರಿತಾರೆ ಈ ವ್ಯಕ್ತಿ. ಹಾಗೂ ನಿಮ್ಮನ್ನ ಪ್ರೆಸೆಂಟ್ ಪ್ರಯಾರಿಟಿ ಆಗಿ ಇಟ್ಟಿಲ್ಲ, ಅದು ಒಂದು ವಿಷಯ ಇದೆ. ಪ್ರಯಾರಿಟಿ ಆಗಿ ಇಟ್ಕೊಂಡಿಲ್ಲ, ಅದರಿಂದನೇ ಈ ರಿಲೇಶನ್ಶಿಪ್ ಸ್ವಲ್ಪ ಹದಗೆಟ್ಟಿದೆ ಅಂತ ಹೇಳ್ಬೋದು. ಕೆಲವರು ನೋ ಕಾಂಟ್ಯಾಕ್ಟ್ ನಲ್ಲೂ ಇರ್ಬೋದು, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇರ್ಬೋದು ಈ ವ್ಯಕ್ತಿ. ಅದರಿಂದನೇ ಹೀಗೆಲ್ಲ ನೀವು ಒಂದ್ ಸ್ವಲ್ಪ ಗೊಂದಲದಲ್ಲಿದ್ದೀರಾ. ಯಾಕಂದ್ರೆ ಅವ್ರು ಏನು ಉತ್ತರ ಕೊಟ್ಟಿಲ್ಲ, ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಿಮ್ಗೆ. ಏನ್ ಮಾಡ್ಬೇಕು ಅಂತ ಅವ್ರು ಏನು ಹೇಳೇ ಇಲ್ಲ ನಿಮ್ಗೆ. ಬೇಸಿಕ್ಲಿ ಏನು ಹೇಳದೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಆದ್ರೆ ಅದಕ್ಕೆ ನೀವು ಏನ್ ಮಾಡೋದು ಅಂತ ನಿಮ್ಗೂ ಅರ್ಥ ಆಗ್ತಾ ಇಲ್ಲ. ಮೂವ್ ಆನ್ ಆಗ್ಬೇಕಾ, ಇರ್ಬೇಕಾ, ಬೇಡವಾ, ಆತರ ನೀವು ಕ್ವೆಶನ್ ಮಾರ್ಕ್ ಆಗ್ತಾ ಇದ್ದೀರಾ ಬಿಕಾಸ್ ಆಫ್ ದಿಸ್ ಪರ್ಸನ್. ನಿಮ್ಮ ಲೈಫ್ ಈ ವ್ಯಕ್ತಿಯಿಂದಾನೇ ಸ್ಲೋ ಆಗ್ತಾ ಇದೆ. ಮತ್ತಿನ್ನೇನಿದೆ ಅಂತ ರೀಡಿಂಗ್ ನಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಈ ವ್ಯಕ್ತಿ ಬೇರೆಯವರಿಂದ ಅಡ್ವೈಸ್ ನ ತಗೊಳ್ತಾ ಇದಾರೆ. ಬೇರೆ ಫ್ರೆಂಡ್ಸ್ ಇಂದ ಇರ್ಬೋದು, ಗೊತ್ತಿರೋರಿಂದ ಇರ್ಬೋದು. ಈ ರಿಲೇಶನ್ಶಿಪ್ ವಿಷಯವಾಗಿ ಒಂದ್ ಸ್ವಲ್ಪ ಅಡ್ವೈಸ್ ನ ತಗೊಳ್ತಾ ಇದಾರೆ. ಹಾಗೂ ಆ ವ್ಯಕ್ತಿನೂ ಅವ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ, ಆ ವ್ಯಕ್ತಿ ಕೂಡ ಅವ್ರು ಯಾರೇ ಕಾಂಟ್ಯಾಕ್ಟ್ ಮಾಡ್ತಿರ್ಬೋದು, ಅವರು ಒಳ್ಳೆಯ ಗೈಡೆನ್ಸ್ ನ ಕೊಡ್ತಾ ಇದಾರೆ. ಅವ್ರು ಹೇಳ್ತಾ ಇದಾರೆ, ನಿಮ್ಗೆ ಏನ್ ಮನ್ಸಿಗೆ ಬರುತ್ತೋ ಅದನ್ನ ಮಾಡು, ತೀರಾ ಯೋಚನೆ ಮಾಡಕ್ ಹೋಗ್ಬೇಡ, ಲೈಫ್ ಹೀಗೆ ಇರೋದಿಲ್ಲ, ನಿನ್ಗೂ ಒಂದು ಪಾರ್ಟ್ನರ್ ಬೇಕು, ಚೆನ್ನಾಗಿರು, ಈ ತರ ಎಲ್ಲ ಅವರು ಆಸ್ ಅ ಗುಡ್ ವೆಲ್ ವಿಶರ್ ಆಗೇನೆ ಅವರು ಇವ್ರಿಗೆ ಅಡ್ವೈಸ್ ಕೊಡ್ತಾ ಇದಾರೆ. ಅವರು ಒಂದು ಹಿರಿಯ ವ್ಯಕ್ತಿ ಇವ್ರ ಲೈಫ್ ನಲ್ಲಿ ಇವ್ರು ಕೊಡ್ತಾ ಇದಾರೆ. ನಿಮ್ಗೆ ಅವ್ರು ಯಾರು ಅಂತ ನಿಮ್ಗೆ ಗೊತ್ತಿದೆ ಅಂದ್ರೆ ಕಮೆಂಟ್ ಮಾಡಿ ಹೌದು ಅಂತ. ಬಟ್ ಈ ವ್ಯಕ್ತಿಯ ಪರ್ಸನಾಲಿಟಿ ಹೇಗೆ ಅಂದ್ರೆ, ನೀವು ಇಷ್ಟಪಡುವಂತ ವ್ಯಕ್ತಿಯ ಪರ್ಸನಾಲಿಟಿ ಎಲ್ರು ಇಷ್ಟಪಡ್ತಾರೆ ಇವ್ರನ್ನ. ಒಂಥರ ಅಜಾತ ಶತ್ರು ಅಂತಾರಲ್ಲ, ಅಂದ್ರೆ ಯಾರು ಇವ್ರಿಗೆ ಅಗೇನ್ಸ್ಟ್ ಎನಿಮಿ ಇಲ್ಲ. ಲೈಫ್ ತುಂಬಾ ಸಾಫ್ಟ್ ಅಂಡ್ ಸಿಂಪಲ್ ಆಗಿ ಇಟ್ಕೊಳಕ್ ಇಷ್ಟಪಡ್ತಾರೆ. ತೀರಾನೇ ಶೋ ಆಫ್ ಇಲ್ಲ ಈ ವ್ಯಕ್ತಿ. ಲೈಫ್ ನಲ್ಲಿ ಏನು ಮೆಟೀರಿಯಲಿಸ್ಟಿಕ್ ಅಲ್ಲ ಈ ವ್ಯಕ್ತಿ. ಅಂದ್ರೆ ಮನಿನ ಚೇಸ್ ಮಾಡಲ್ಲ ಇವರು. ರಿಲೇಶನ್ಶಿಪ್ಸ್ಗೆ ವ್ಯಾಲ್ಯೂ ಖಂಡಿತವಾಗ್ಲೂ ಕೊಡ್ತಾರೆ. ಆದ್ರೆ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಇವ್ರ ಪ್ರಾಬ್ಲಮ್ ನಿಮ್ಮ ಕಡೆಗೆ ಒಳ್ಳೇದಾಗತ್ತಾ, ನಾನ್ ಚೆನ್ನಾಗಿರ್ತೀನ, ಈ ತರ ಎಲ್ಲ ಯೋಚನೆ ಮಾಡ್ತಾ ಇದಾರೆ. ಅಷ್ಟ್ ಬಿಟ್ರೆ ಬಿಕಾಸ್ ಅವ್ರಿಗೆ ಒಂದ್ ಸ್ವಲ್ಪ ಕಮಿಟ್ಮೆಂಟ್ ಫಿಯರ್ ಇದೆ ಅಂತ ಹೇಳ್ತೀನಿ ನಾನು. ಕಮಿಟ್ಮೆಂಟ್ ಫಿಯರ್ ಇದೆ. ಹಾಗೂ ಮದ್ವೆ ವಿಷಯವಾಗಿ ಸ್ವಲ್ಪ ಭಯಗಳಿದೆ. ಮದ್ವೆ ಆಗೋಗಿದೆ ಈ ರಿಲೇಶನ್ಶಿಪ್ ನಲ್ಲಿ. ಅಂದ್ರೆ ಪ್ರೆಸೆಂಟ್ ಏನಾಗ್ತಾ ಇದೆ ಅಂದ್ರೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ, ನಾನ್ ಮುಂದುವರೆದ್ರೆ ಸರಿ ಹೋಗುತ್ತಾ, ನಾನ್ ಖುಷಿಯಾಗಿರ್ತೀನ, ಈ ರಿಲೇಶನ್ಶಿಪ್ ನಲ್ಲಿ ಸಕ್ಸಸ್ ಇದೆಯಾ. ಸೊ ಅವ್ರು ಏನು ಆಕ್ಷನ್ ತಗೊಳ್ದೇನೆ ಒಬ್ರೆ ಕುತ್ಕೊಂಡು ಒಂಟಿಯಾಗೇನೆ ಯೋಚನೆ ಎಲ್ಲ ಮಾಡ್ತಾ ಇದಾರೆ. ಏನೇನೋ ಯೋಚನೆ ಮಾಡ್ತಾ ಇದಾರೆ. ಆದ್ರೆ ನಿಮ್ಮ ಕಡೆಗೆ ಅವ್ರಿಗೇನು ಅಗೇನ್ಸ್ಟ್ ಆಗಿಲ್ಲ ಅಂತಾನೆ ಹೇಳ್ತೀನಿ. ನಿಮ್ಮ ಕಡೆಗೇನು ನಾನೇನು ಹೆವಿ ಆಗಿ ಪಿಕ್ ಮಾಡ್ತಾ ಇಲ್ಲ. ವ್ಯಾಕ್ಸ್ ನಲ್ಲಿ ವ್ಯಾಕ್ಸ್ ಇಸ್ ರಿಯಲಿ ಗೋಯಿಂಗ್ ಸ್ಮೂತ್. ತುಂಬಾ ಆರ್ಗನೈಸ್ಡ್ ಈ ವ್ಯಕ್ತಿ. ಅಂದ್ರೆ ಏನನ್ನು ಕೂಡ ತೀರಾನೇ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳಲ್ಲ. ಆದ್ರೆ ಈ ಒಂದು ಸಂದರ್ಭ ನಿಮ್ಮ ಕಡೆಗೆ ಏನಿದೆ, ಈ ಒಂದು ಸಿಚುವೇಶನ್ ಮಾತ್ರ ಅವ್ರ ಲೈಫ್ ನಲ್ಲಿ ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಮೇ ಬಿ
ಅವ್ರು ಇನ್ನೊಂದು ಆಪ್ಷನ್ ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡಿರ್ಬೋದು, ಇನ್ನೊಬ್ಬ ವ್ಯಕ್ತಿ ಇರ್ಬೋದು ಅವ್ರ ಲೈಫ್ ನಲ್ಲಿ, ಅವ್ರನ್ನ ಮಾಡ್ಕೊಳ್ಳ ಅಥವಾ ನಿಮ್ನ ಮಾಡ್ಕೊಳ್ಳ ಆತರ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರೆ. ಯಾಕೆಂದ್ರೆ ಅವ್ರು ಯಾರನ್ನೂ ಬಿಟ್ಕೊಡಕ್ಕೆ ಮನ್ಸಿಲ್ಲ, ಆ ವ್ಯಕ್ತಿನೂ ಬಿಟ್ಕೊಡಕ್ ಮನ್ಸಿಲ್ಲ, ನಿಮ್ನು ಬಿಟ್ಕೊಡಕ್ ಮನ್ಸಿಲ್ಲ. ಅದ್ರಿಂದಾನೇ ತೀರಾನೇ ಥಾಟ್ ಪ್ರೋಸೆಸ್ಗೆ ಹೋಗಿದ್ದಾರೆ. ಮೇ ಬಿ ಅವ್ರ ಎಕ್ಸ್ ಪಾಸ್ಟ್ ನಲ್ಲಿ ಯಾರೋ ಒಬ್ರು ಕನೆಕ್ಟ್ ಆಗಿರ್ಬೋದು, ಅದರಿಂದ ಅವ್ರಿಗೆ ನಿಮ್ಮ ಕಡೆಗೆ ಕೂಡ ಸ್ವಲ್ಪ ಇರ್ಬೇಕಾ ಬೇಡವಾ, ಸೊ ಹಾಗೆಲ್ಲ ಆಗ್ತಾ ಇದೆ. ದಿಸ್ ಪರ್ಸನ್ ಇಸ್ ರಿಯಲಿ ಕನ್ಫ್ಯೂಸ್ಡ್. ಕನ್ಫ್ಯೂಷನ್ ನಾನು ತುಂಬಾ ಪಿಕ್ ಮಾಡ್ತಾ ಇದ್ದೀನಿ. ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಹಾಗೂ ಬೇರೆಯವ್ರ ಹತ್ರ ಈ ಪ್ರಾಬ್ಲಮ್ ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಏನ್ ಅಡ್ವೈಸ್ ಕೊಡ್ತಾರೆ ಅದನ್ನು ಕೂಡ ಅವ್ರು ಪರಿಗಣಿಸ್ತಾ ಇದ್ದಾರೆ. ಅವರು ಯಾರು ಮಿಸ್ಗೈಡ್ ಮಾಡ್ತಾ ಇಲ್ಲ, ವಿಚ್ ಇಸ್ ಅ ಗುಡ್ ಥಿಂಗ್. ಬೇರೆಯವ್ರು ಯಾರು ಮಿಸ್ಗೈಡ್ ಮಾಡ್ತಾ ಇಲ್ಲ. ನಾನೇನ್ ಪಿಕ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ವ್ಯಕ್ತಿ ವಾಪಸ್ ಬರ್ತಾರ ಅಂತ ಚೆಕ್ ಮಾಡ್ತಿದ್ದೀನಿ. ಅವ್ರು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಾರಾ, ಅವ್ರಿಗೆ ನಿಮ್ಮ ಕಡೆಗೆ ಒಲವಿದೆಯಾ? ಒಲವಿದೆ, ಆದ್ರೆ ಫೈರ್ ಇನ್ನ ಸ್ಟ್ರಾಂಗ್ ಆಗಿ ಬರ್ತಾ ಇಲ್ಲ. ಸೊ ಅಂದ್ರೆ ಬೇಕೇ ಬೇಕು ಅನ್ನೋ ಹಟ್ಟಕ್ಕಿನ್ನ ಬಂದಿಲ್ಲ. ಅಂದ್ರೆ ನೀವು ಬೇಕೇ ಬೇಕು, ಹೌದು, ಆತರ ಒಂದು ಕಾನ್ಫಿಡೆನ್ಸ್ ಈ ರಿಲೇಶನ್ಶಿಪ್ ಕಡೆಗೆ ನೋಡಕ್ ಹೋದಾಗ ನಿಮ್ಮ ಬಗ್ಗೆ ಅವ್ರಿಗಿನ್ನ ಕಾನ್ಫಿಡೆನ್ಸ್ ಬಂದಿಲ್ಲ. ಹೌದು, ನಾನು ಅವಳು ಚೆನ್ನಾಗಿರ್ತೀನಿ, ನಾನು ಅವನು ಚೆನ್ನಾಗಿರ್ತೀವಿ, ಆತರ ಒಂದು ಕಾನ್ಫಿಡೆನ್ಸ್ ಈ ವ್ಯಕ್ತಿ ಬಂದಿಲ್ಲ. ಅದರಿಂದಾನೇ ದಿನನಿತ್ಯ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಈ ವ್ಯಕ್ತಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ನಾನು ಖುಷಿಯಾಗಿರ್ತೀನಾ, ಈ ರಿಲೇಶನ್ಶಿಪ್ ನಾನು ನಿಭಾಯಿಸ್ಕೊಂಡು ಹೋಗಕ್ ಆಗತ್ತಾ, ಈ ತರ ಎಲ್ಲ ಥಾಟ್ ಪ್ರೋಸೆಸ್ ನಲ್ಲಿ ಇದ್ದಾರೆ. ಅಕಾರ್ಡಿಂಗ್ ಟು ದ ರೀಡಿಂಗ್ ನಾನು ಇಲ್ಲಿ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಕಡೆಗೆ ಅವರು ಮನಸ್ಸನ್ನ ಚೇಂಜ್ ಮಾಡ್ಕೊಳ್ತಾರೆ ಅಪ್ಕಮಿಂಗ್ ಡೇಸ್ ನಲ್ಲಿ ಅಂತಾನೆ ಹೇಳ್ತೀನಿ. ನಿಮ್ಗೆ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾರೆ. ಹಾಗೂ ಅವ್ರು ಯಾರೇ ಇದ್ರು, ಆ ಥರ್ಡ್ ಪಾರ್ಟಿ ಅಥವಾ ಯಾರಾದ್ರೂ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ, ಆ ವ್ಯಕ್ತಿ ಬಗ್ಗೆ ಕೂಡ ಅವರು ಕಟ್ ಆಫ್ ಮಾಡೋ ಚಾನ್ಸಸ್ ಹೈ ಆಗೇ ಇದೆ. ವಿತ್ ಇನ್ ಅ ಮಂತ್ ಏನಾದ್ರೂ ಅವರು ಇನ್ನೊಬ್ಬ ವ್ಯಕ್ತಿ ಜೊತೆ ಕ್ಲೋಸ್ ಆಗ್ತಾ ಇದಾರೆ, ಅವ್ರನ್ನು ಕನ್ಸಿಡರ್ ಮಾಡ್ತಾ ಇದಾರೆ ಅಂದ್ರೆ ಆ ವ್ಯಕ್ತಿನ ಕಟ್ ಆಫ್ ಮಾಡ್ಬೇಕು ಅಂತ ಕೂಡ ಅವ್ರಿಗೆ ಅನ್ಸುತ್ತೆ ವಿತ್ ಇನ್ ಅ ಮಂತ್. ಸೊ ಬೇಸಿಕ್ಲಿ 1 ತಿಂಗಳು ಆಗುತ್ತೆ ಅವ್ರು ನಿಮ್ಮ ಲೈಫಿಗೆ ವಾಪಸ್ ಬರಕ್ಕೆ ಅನ್ನೋ ತರ ಸ್ಟ್ರಾಂಗ್ ಆಗಿ ಪಿಕ್ ಮಾಡ್ತಾ ಇದ್ದೀನಿ ನಾನು. ಬಟ್ ಇಟ್ ವಿಲ್ ಬಿ ಸ್ಲೋ. ನೀವು 1 ಮಂತ್ ಕಾಯ್ಬೇಕಾಗುತ್ತೆ. ಯೋಚನೆ ಮಾಡಿ, ನೀವು ಅಷ್ಟು ಕಾಯಕ್ ರೆಡಿ ಇದ್ದೀರಾ ಅಂತ. ಬಟ್ ದಿಸ್ ರಿಲೇಶನ್ಶಿಪ್ ವಿಲ್ ಬಿ ಗುಡ್. ಅವ್ರು ವಾಪಸ್ ಬಂದಾಗ ಅವ್ರು ಸ್ಟ್ರಾಂಗ್ ಕಮಿಟ್ಮೆಂಟೇ ಕೊಡ್ತಾರೆ. ಅದು ಮದ್ವೆಗೆ ಹೋಗ್ಬೋದು, ಅಥವಾ ನಿಮಗೆ ಮದ್ವೆ ಮುಂಚೆನೆ ಆಗೋಗಿದೆ ಈ ವ್ಯಕ್ತಿ ಜೊತೆ ಅಂದ್ರೆ, ಅಕಸ್ಮಾತ್ ಸೆಪರೇಷನ್ ಅಲ್ಲಿ ಇದ್ದೀರಾ ಅಂದ್ರೆ ಅದು ಕೂಡ ಸರಿ ಹೋಗುತ್ತೆ. ಅಂದ್ರೆ ಒಂದು ಮಾತುಕತೆಯಿಂದಾನೇ ಸರಿ ಹೋಗುತ್ತೆ ಅಂತ ಬರ್ತಾ ಇದೆ. ಬೇಸಿಕ್ಲಿ ಅವ್ರು ಏನಾದ್ರು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಸೂನ್, ವಿತ್ ಇನ್ ಫ್ಯೂ ವೀಕ್ಸ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ತಾರೆ ಅಂತ ತೋರಿಸ್ತಾ ಇದೆ ರೀಡಿಂಗ್ ಪ್ರಕಾರವಾಗಿ. ಬಿಕಾಸ್ ಇದೆಲ್ಲ ಕಲೆಕ್ಟಿವ್ ರೀಡಿಂಗ್. ನೀವು ಯಾವ ಟೈಮ್ ಇಂದ ನೋಡ್ತೀರಾ ಆ ಟೈಮ್ ಇಂದಾನೇ ಇದು ನಿಮ್ಗೆ ರೆಸೊನೇಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋನ ನೀವು 1 ವರ್ಷ ಆದ್ಮೇಲೆ ನೋಡಿದ್ರ ಅಂದ್ರೆ ನಿಮ್ಗೆ ಆ ಟೈಮಲ್ಲಿ ಏನ್ ಸಿಗ್ಬೇಕು ಮೆಸೇಜ್, ಆ ಒಂದು ಮೆಸೇಜ್ ಈ ವಿಡಿಯೋನಲ್ಲಿ ಸಿಗುತ್ತೆ. ಇದು ನಿಮ್ಗೆ ಕನೆಕ್ಟ್ ಆಗ್ಬಹುದು, ಆಗದೇನೂ ಇರ್ಬೋದು, ಬಟ್ ಯೂಶಲಿ ಆಗುತ್ತೆ ಕನೆಕ್ಟ್ ಎಲ್ರಿಗೂ. ಯಾರು ನೋಡ್ತಾರೆ ಅವ್ರಿಗೆ ಮಾತ್ರ. ಸೊ ನಿಧಾನವೇ ಪ್ರಧಾನ ಅಂತೀವಲ್ಲ, ಆ ಕ್ಯಾಟಗರಿಗೆ ಈ ವ್ಯಕ್ತಿ ಹೋಗ್ತಾರೆ. ಯಾಕಂದ್ರೆ ತೀರಾ ಸ್ಲೋ ಪರ್ಸನ್ ಇವರು. ಎಲ್ಲಾನು ಪ್ರೋಸ್ ಅಂಡ್ ಕಾನ್ಸ್ ನ ಅರ್ಥ ಮಾಡ್ಕೊಂಡು ಮುಂದುವರಿಯುವಂತವ್ರು ಇವರು. ಸೊ ಬೇಸಿಕ್ಲಿ ಅಕಾರ್ಡಿಂಗ್ ಟು ವ್ಯಾಕ್ಸ್ ರೀಡಿಂಗ್ ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಇವ್ರು ಬರ್ತಾರೆ ವಾಪಸ್. 1 ತಿಂಗಳಾಗತ್ತೆ. ಪ್ರೆಸೆಂಟ್ ಯಾವುದೋ ಒಬ್ಬ ವ್ಯಕ್ತಿ ಕಡೆಗೂ ಕೂಡ ಅವರು ಒಂದು ಆಪ್ಷನ್ ಆಗಿ ಯೋಚನೆ ಮಾಡ್ತಾ ಇದಾರೆ. ಇವ್ರ ಜೊತೆ ಇದ್ರೆ ಖುಷಿಯಾಗಿರ್ತೀನಾ ಅಥವಾ ನಿಮ್ ಜೊತೆ ಇದ್ರೆ ಖುಷಿಯಾಗಿರ್ತೀನಾ, ಆತರ ಕಂಪ್ಯಾರಿಸನ್ ನ ಮಾಡ್ತಾ ಇದಾರೆ. ಸೊ ಅವ್ರು ಏನಾದ್ರೂ ಮಾಡ್ಕೊಂಡು ಹೋಗ್ಲಿ, ನೀವು ತುಂಬಾನೇ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ ಕಡೆಯಿಂದ ನೀವು ಸ್ವಲ್ಪ ಸ್ಟ್ರಾಂಗ್ ಅಂಡ್ ಸ್ಟೇಬಲ್ ಅಂಡ್ ಕಾನ್ಫಿಡೆಂಟ್ ಆತ್ಮವಿಶ್ವಾಸನ ಇಟ್ಕೊಳ್ಳಿ. ನೀವು ಇವ್ರ ಕಡೆಗೆ ತೀರಾ ವೀಕ್ ಆಗಕ್ ಹೋಗ್ಬೇಡಿ. ನೀವು ವೀಕ್ ಆದಷ್ಟು ಈ ವ್ಯಕ್ತಿ ನಿಮ್ಗೆ ನೋಯಿಸೋದು ಜಾಸ್ತಿ ಆಗತ್ತೆ. ಬಿಕಾಸ್ ಪ್ರೆಸೆಂಟ್ ಅವ್ರು ಈ ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ಇವಾಗ ಇರುವಂತ ಕಂಡೀಷನ್ಗೆ ಅವ್ರು ವ್ಯಾಲ್ಯೂ ಕೊಡ್ತಾ ಇಲ್ಲ. ಅವ್ರು ಬೇರೆ ಇನ್ನೇನ್ ಆಪ್ಷನ್ಸ್ ಇದೆ ಅನ್ನೋ ತರ ಎಲ್ಲ ಕ್ಯಾಲ್ಕ್ಯುಲೇಟಿವ್ ಆಗಿ ಯೋಚನೆ ಮಾಡ್ತಾ ಇದಾರೆ. ತೀರಾ ಕ್ಯಾಲ್ಕ್ಯುಲೇಟ್ ಮಾಡ್ತಾ ಇದಾರೆ ಅವರು. ಇಮೋಷನ್ಸ್ ನ ಹಾಕ್ತಾ ಇಲ್ಲ, ಆದ್ರೆ ಕ್ಯಾಲ್ಕ್ಯುಲೇಷನ್ ಮಾಡ್ತಾ ಇದಾರೆ. ನಾನ್ ಖುಷಿಯಾಗಿರ್ತೀನಾ, ನನ್ನ ಲೈಫ್ ಚೆನ್ನಾಗಿರುತ್ತಾ, ಲೆಕ್ಕಾಚಾರ ಹಾಕೋದು ಅಂತಾರಲ್ಲ, ಆ ತರ ಎಲ್ಲ ಮಾಡ್ತಾ ಇದಾರೆ. ಆದ್ರೆ ವಿತ್ ಇನ್ ಅ ಮಂತ್ ಅವರು ನಿಮ್ ಕಡೆಗೆನೆ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡ್ ಬರ್ತಾರೆ ಅನ್ನೋ ತರನೇ ರೀಡಿಂಗ್ ಬರ್ತಾ ಇದೆ. ಆದ್ರೆ ಅವ್ರದೇ ಆದ ಥಾಟ್ ಪ್ರೋಸೆಸ್ ಅಲ್ಲಿ ಕಳೆದೋಗಿದ್ದಾರೆ ಅಂತಾನು ಹೇಳ್ಬೋದು. ಇತ್ತೀಚೆಗೆ ಸರಿಯಾಗಿ ನಿದ್ದೆ ಮಾಡದೇ ಇರುವಂತದ್ದು,
ಓವರ್ ಥಿಂಕಿಂಗ್ ಮಾಡುವಂಥದ್ದು, ಎಲ್ಲಿ ಹೋದ್ರು ಯಾರ ಜೊತೆ ಇದ್ರು ನಿಮ್ ಬಗ್ಗೆ ಅಥವಾ ರಿಲೇಶನ್ಶಿಪ್ ಬಗ್ಗೆನೆ ಡಿಸ್ಕಷನ್ ಮಾಡುವಂಥದ್ದು, ಗೊಂದಲದಲ್ಲಿದ್ದೀನಿ ಅಂತ ಬೇರೆಯವ್ರ ಅಡ್ವೈಸ್ ಕೇಳುವಂಥದ್ದು, ಇಂಥದ್ನೇ ಅವ್ರು ಜಾಸ್ತಿ ಮಾಡ್ತಾ ಇದಾರೆ ಅಂತ ಪಿಕ್ ಮಾಡ್ತಾ ಇದ್ದೀನಿ. ಅದು ನಿಮ್ಮ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿತ್ತು. ನಾನು ಇವಾಗ ಅವರ ಮೈಂಡ್ ಮೆಸೇಜಸ್ ನ ಕೂಡ ಸ್ವಲ್ಪ ತೆಗೆದು ಹೇಳ್ತೀನಿ. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ನಿಮ್ಗೆ, ಅವ್ರು ಏನ್ ಹೇಳ್ಬೇಕು ಅಂತ ಅನ್ಕೊಳ್ತಾ ಇದಾರೆ ನಿಮ್ಗೆ ಅಂತ ಕೂಡ ಕ್ಯಾಂಡಲ್ ವ್ಯಾಕ್ಸ್ ಮುಖಾಂತರವಾಗಿ ಹೇಳ್ತಾ ಹೋಗ್ತೀನಿ. ಅವ್ರು ಏನ್ ಹೇಳ್ಬೇಕು ಅಂತ ಇದಾರೆ ನಿಮ್ಗೆ, ವಾಟ್ ಇಸ್ ದ ಮೆಸೇಜ್? ಐ ಆಮ್ ದ ಮ್ಯಾನ್ ಅಂತ ಹೇಳ್ತಾ ಇದಾರೆ. ಇಟ್ಸ್ ಸೋ ಫನಿ ಅಲ್ವಾ? ಸೊ ಇವ್ರ ಪ್ರಕಾರವಾಗಿ ಏನ್ ಹೇಳಕ್ ಹೊರಟಿದ್ದಾರೆ ಅಂದ್ರೆ, ನನ್ ಖುಷಿ ನಂದು, ನನ್ ಡಿಸಿಷನ್ ಕೂಡ ನಂದು, ಹಾಗೂ ನನ್ನ ಹತ್ರ ಆಪ್ಷನ್ಸ್ ಇದೆ. ಆತರ ಒಂದು ಈಗೋನ್ ತೋರಿಸ್ತಾ ಇದಾರೆ, ಒಂದು ಆಟಿಟ್ಯೂಡ್ ನ ತೋರಿಸ್ತಾ ಇದಾರೆ ನಿಮ್ಮ ಕಡೆಗೆ. ಓಕೆ, ಅದಾದ ನಂತರ ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಸೆಲ್ಫ್. ಈ ಕೂಡ್ಲೆ ಅವ್ರ ಡಿಸಿಷನ್ ಬಾ ಅಂದ್ರೆ ಅವ್ರು ಈ ಕೂಡ್ಲೆ ಯಾವ ಡಿಸಿಷನ್ ತಗೊಳಲ್ಲ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಈ ಕೂಡ್ಲೆ ಅವ್ರು ಯಾವುದೇ ರೀತಿಯಾದ ಇಂಪಾರ್ಟೆಂಟ್ ಡಿಸಿಷನ್ಸ್ ಲೈಫ್ ಕಡೆಗೆ ತಗೊಳ್ಳೋದಿಲ್ಲ. ಐ ಕಾಂಟ್ ಟೇಕ್ ಇಟ್ ಎನಿ ಮೋರ್ ಅಂತ ಅವರು ಹೇಳ್ತಾ ಇದಾರೆ. ಮೇ ಬಿ ಇವಾಗ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ಮಾತಾಡ್ಬೇಕು ಅನ್ನುವಂಥ ಒಂದು ಆಸೆ ಕೂಡ ಇದೆ. ಆದ್ರೆ ಮಾತಾಡ್ಬಿಟ್ರೆ, ನಾನೇನಾದ್ರೂ ಇವ್ರ ಜೊತೆ ಕ್ಲೋಸ್ ಆಗ್ಬಿಟ್ರೆ ನಾನು ಇವ್ರ ಜೊತೆನೆ ಕಮಿಟ್ ಆಗ್ಬಿಡ್ತೀನಿ. ಅವಾಗ ಬೇರೆ ಆಪ್ಷನ್ಸ್ ನನ್ಗೆ ಇರುತ್ತೋ ಇಲ್ವೋ, ಆ ತರ ಎಲ್ಲ ಅವರು ಆ ಒಂದು ರೀಸನ್ಗೆನೆ ಅವ್ರು ದೂರ ಇದಾರೆ ಅಂತ ಹೇಳ್ತೀನಿ ನಾನು. ವೈ ಡು ಐ ಫೀಲ್ ಸೋ ಲಾಸ್? ಸೊ ನಿಮ್ ಜೊತೆ ಮಾತಾಡದೆ ಅಥವಾ ನಿಮ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಸರಿಯಾಗಿ ಇಟ್ಕೊಳ್ದೆ ಕೂಡ ಅವರು ಸ್ವಲ್ಪ ಕಳೆದೋದ್ ಹಾಗೆ, ಹಾಗೂ ಒಂಥರ ಒಂಟಿತನ ಇರೋ ಹಾಗೆ, ಒಂಥರ ಅನ್ಈಸಿನೆಸ್ ನ, ನಿಮ್ಮ ಅಟೆನ್ಷನ್ ನ ತುಂಬಾ ಅವ್ರ ಲೈಫ್ ನಲ್ಲಿ ತಗೊಳ್ದೆ ಅವರು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದಾರೆ ಅಂತ ಹೇಳ್ತೀನಿ. ಸೊ ಟ್ಯಾರೋ ಮುಖಾಂತರವಾಗಿ ನಾನು ನಿಮ್ಗೆ ಅದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಈ ರಿಲೇಶನ್ಶಿಪ್ ಮುಂದೆ ಸರಿ ಹೋಗುತ್ತಾ, ಹಾಗೂ ಕಾಂಟ್ಯಾಕ್ಟ್ ಏನಿದೆ ಅದು ಯಾವಾಗ ಆಗುತ್ತೆ, ಈ ರಿಲೇಶನ್ಶಿಪ್ ಬಗ್ಗೆನೆ ನಾನು ಟ್ಯಾರೋ ರೀಡಿಂಗ್ ಕೂಡ ಮಾಡ್ತಾ ಇದ್ದೀನಿ. 4 of Swords ಬರ್ತಾ ಇದೆ, ನೋ ಆಕ್ಷನ್. ಸೊ ನಿಮ್ಮ ಅವರ ರಿಲೇಶನ್ಶಿಪ್ ಪ್ರೆಸೆಂಟ್ ಏನಿದೆ ಅಂದ್ರೆ ರೆಸ್ಟ್, ಏನು ನಡೀತಾ ಇಲ್ಲ, ನಥಿಂಗ್ ಇಸ್ ಹ್ಯಾಪನಿಂಗ್. ಅದಾದ ನಂತರ 8 of Swords, ಇನ್ನ 1 month ಸ್ವಲ್ಪ ಕಷ್ಟ ಇರುತ್ತೆ. ಅವ್ರು ಹಾಟ್ ಅಂಡ್ ಕೋಲ್ಡ್ ಆಗಿರ್ಬೋದು, ಅಷ್ಟು ಇನ್ವೆಸ್ಟೆಡ್ ಆಗಿ ಇಲ್ಲದೆ ಇರಬಹುದು ಈ ರಿಲೇಶನ್ಶಿಪ್ಗೆ. ಔಟ್ಕಮ್ ಬಂದು ವರ್ಲ್ಡ್ ಬರ್ತಾ ಇರೋದ್ರಿಂದ ಅಫ್ಕೋರ್ಸ್ ಚೇಂಜಸ್ ನೀವು ನೋಡ್ತೀರಾ. ಅಕಾರ್ಡಿಂಗ್ ಟು ಟ್ಯಾರೋ ವಿತ್ ಇನ್ ಅ ಮಂತ್ ನಿಮ್ಮ ಅವರ ಪ್ರಾಬ್ಲಮ್ ಸರಿ ಹೋಗುತ್ತೆ. ವಿತ್ ಇನ್ 2 months ನೀವು ಅವರು ಒಳ್ಳೆಯ ಮಾತಾಡುವ ಕಮ್ಯುನಿಕೇಶನ್ ಸರಿಯಾಗಿರುವಂತಹ ಒಂದು ಸಂದರ್ಭಕ್ಕೆ ಬರ್ತೀರಾ. ಅವರು ಕ್ಲಾರಿಟಿ ತಗೊಂಡಿರ್ತಾರೆ ಲೈಫ್ ಬಗ್ಗೆ, ಅವರು ಸ್ಟ್ರಾಂಗ್ ಆಗಿರ್ತಾರೆ ನಿಮ್ ಕಡೆಗೆ, ಹಾಗೂ ಅವ್ರಿಗೆ ನೀವು ಬೇಕು ಅನ್ನುವಂತ ಒಂದು ಕ್ಲಿಯರ್ ಥಾಟ್ಸ್ ಬಂದಿರುತ್ತೆ 2ನೇ ತಿಂಗಳ ಒಳಗಡೆ ಅಂತ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ನೆಕ್ಸ್ಟ್ ಕಾರ್ಡ್, ನೆಕ್ಸ್ಟ್ ಬೋಲ್ ರೀಡಿಂಗ್, ವ್ಯಾಕ್ಸ್ ಬೋಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಬೋಲ್ ಯಾರು ಸೆಲೆಕ್ಟ್ ಮಾಡಿದ್ರು, ಈ ಒಂದು ಕಪ್ ಯಾರು ಸೆಲೆಕ್ಟ್ ಮಾಡಿದ್ರು, ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನೀಗ. ಈ ವ್ಯಕ್ತಿಯ ಮನಸ್ಸನ್ನ, ಐ ಮೀನ್ ಈ ವ್ಯಕ್ತಿಯನ್ನ 3 ಸಲ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು, ಅವ್ರ ಹೆಸರನ್ನ 3 ಸಲ ಹೇಳ್ಕೊಂಡು, ಅವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ರೀಡಿಂಗ್ ನ ತಗೊಳ್ಳಿ. ವ್ಯಾಕ್ಸ್ ರೀಡಿಂಗ್ ಈ ವ್ಯಕ್ತಿ ಬಗ್ಗೆನೆ ಮಾಡ್ತಾ ಇದ್ದೀನಿ ನಾನು ಇವಾಗ. ಈ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ, ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ನಿಮ್ ಬಗ್ಗೆ, ಹಾಗೂ ಈ ರಿಲೇಶನ್ಶಿಪ್ ಸರಿ ಹೋಗುತ್ತಾ, ಈ ವ್ಯಕ್ತಿ ಬಗ್ಗೆನೆ ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ, ನೀವು ಇಷ್ಟಪಡುವಂತ ವ್ಯಕ್ತಿ ಬಗ್ಗೆ. ಸೊ ಪ್ರೆಸೆಂಟ್ ಏನಿರಬಹುದು ಅಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕೆಲವರಿಗಿರಬಹುದು. ಬೇಸಿಕ್ಲಿ ಇನ್ನೊಬ್ಬ ವ್ಯಕ್ತಿ ಜೊತೆ ಅವ್ರು ಕ್ಲೋಸ್ ಆಗ್ತಾ ಇರಬಹುದು ನಿಮ್ಮನ್ನ ಹೊರತುಪಡಿಸಿ. ಅದರಿಂದಾನೇ ನಿಮ್ಮನ್ನ ನೆಗ್ಲೆಕ್ಟ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಸಿ ಅನ್ನುವಂತ ಒಂದು ಲೆಟರ್ ನಾನು ಈಗ ನೋಡ್ತಾ ಇದ್ದೀನಿ. ಮತ್ತು ಈ ರಿಲೇಶನ್ಶಿಪ್ ಹೇಗಿದೆ ಅಂದ್ರೆ ಸ್ವಲ್ಪ ಗೊಂದಲದಲ್ಲೂ ಇದೆ, ಮತ್ತು ನಿಮ್ಮನ್ನ ಅವ್ರನ್ನ ಕಟ್ ಆಫ್ ಮಾಡೋದು ಈಸಿ ಅಲ್ಲ ರಿಲೇಶನ್ಶಿಪ್. ನೀವೊಂದು ಕ್ವೆಶನ್ ಮಾರ್ಕ್ ಆಗ್ತಾ ಇದ್ದೀರಾ ಅವ್ರ ಲೈಫ್ ನಲ್ಲಿ. ಪ್ರೆಸೆಂಟ್ ಅವ್ರು ಕ್ವೆಶನ್ ಮಾಡ್ಕೊಳ್ತಾ ಇದಾರೆ, ಏನಪ್ಪ ಮಾಡ್ಲಿ, ಸರಿ ಮಾಡ್ಕೊಳ್ಳ ಬೇಡ್ವಾ, ಹೋಗ್ಲಾ ಬೇಡ್ವಾ. ಸೊ ಹಾಗೆ ಇಲ್ಲಿ 3 dots ಕೂಡ ಇದೆ. ಸೊ ದಟ್ ಇಸ್ ಅನ್ ಇಂಡಿಕೇಶನ್ ಆಫ್ 3ನೇ ವ್ಯಕ್ತಿಯ ಇನ್ಫ್ಲೂಯೆನ್ಸ್ ಅಥವಾ ಇಂಟರ್ಫಿಯರೆನ್ಸ್ ಆಗಿದೆ ಈ ರಿಲೇಶನ್ಶಿಪ್ ನಲ್ಲಿ. ಅದರಿಂದಾನೇ ನಿಮ್ಮ ಅವರ ಕಡೆಗೆ ಜಗಳ ಆಗಿರ್ಬಹುದು, ಗೊಂದಲ ಆಗಿರ್ಬಹುದು, ಹಾಗೂ ಮನಸ್ತಾಪಗಳಾಗಿರ್ಬಹುದು, ಅದೆಲ್ಲ ನಡೀತಾ ಇದೆ.
ಮತ್ತಿನ್ನೇನೇನಿದೆ, ಓ ಗಾಡ್. ಸೊ ಆ ಮೂರನೇ ವ್ಯಕ್ತಿ ನಿಮ್ಮ ಕಡೆಗೆ ಹೋಗದೆ ಇರೋ ಹಾಗೆ ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಅವ್ರು ಯಾರೇ ಆಗಿರ್ಬೋದು, ಆ ಮೂರನೇ ವ್ಯಕ್ತಿ ತಾಯಿ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಲವರ್ ಆಗಿರ್ಬೋದು, ಮೇ ಬಿ ಸಮ್ ಅಫೇರ್ ಆಗಿರ್ಬೋದು, ಸಮಥಿಂಗ್ ಲೈಕ್ ದ್ಯಾಟ್. ಆದ್ರೆ ಆ ವ್ಯಕ್ತಿ ತುಂಬಾ ಹಠದಿಂದ ನಿಮ್ಮನ್ನ ಕಟ್ ಆಫ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಅವ್ರ ಲೈಫಿಂದ. ಸೊ ನೀವೇನ್ ಮಾಡ್ತಿದ್ದೀರಾ, ನೀವ್ ನೋವು ಅನುಭವಿಸ್ತಿದ್ದೀರಾ. ನಿಮ್ಮನ್ನ ಮರೆಯೋ ತರ ಹೇಳುವಂಥದ್ದು, ನೀನ್ ಮರ್ತ್ ಬಿಡು, ನೀನ್ ನನ್ ಜೊತೆನೆ ಇರು, ಬಿಟ್ಬಿಡು, ಈ ತರ ಎಲ್ಲ ಗೈಡೆನ್ಸ್ ನ ಆ ವ್ಯಕ್ತಿ ಕೊಡ್ತಾ ಇರೋದು, ನಿಮ್ಮ ಅಗೇನ್ಸ್ಟ್ ಆಗಿ ಹೇಳ್ತಾ ಇರೋದು ನಾನು. ಸೊ ಏನಾಗ್ತಾ ಇದೆ ಅಂದ್ರೆ ರಿಲೇಶನ್ಶಿಪ್ ಅಫ್ಕೋರ್ಸ್ ಹಾಳಾಗುತ್ತೆ ಅವಾಗ. ಯಾರೇ ಆಗಿರ್ಬೋದು, ಆ ವ್ಯಕ್ತಿ ನಿಮ್ಮ ಕಡೆಗೆ ಅಟೆನ್ಷನ್ ಸಿಗ್ಬಾರ್ದು ಅಂತ ಎಲ್ಲಾ ರೀತಿಯಾದ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗೂ ನೀವ್ ಇಷ್ಟಪಡುವಂತಹ ವ್ಯಕ್ತಿ ಕೂಡ ಅವ್ರ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದ್ದಾರೆ. ಅವ್ರು ಏನ್ ಹೇಳಿದ್ರು ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಹೇಳೋದೇ ವೇದ ವಾಕ್ಯ ಅನ್ನೋ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅವರ ಸ್ಟೆಪ್ಸ್ ನ, ಅವರ ಗೈಡೆನ್ಸ್ ನ ಫಾಲೋ ಮಾಡೋದು. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಿಮ್ಮ ಕಡೆಗೆ ಅಟೆನ್ಷನ್ ಇಲ್ಲ, ನಿಮ್ಮ ಕಡೆಗೆ ಡೈರೆಕ್ಷನ್ ಇಲ್ಲ, ಹಾಗೂ ನೀವ್ ಬೇಕು ಅನ್ನುವಂತ ಒಂದು ಸೆನ್ಸ್ ಇಲ್ಲ. ಇದರಲ್ಲಿ ಈ ಒಂದು ರಿಲೇಶನ್ಶಿಪ್ ನಲ್ಲಿ ಒಂದು ಮೈಂಡ್ ಗೇಮ್ಸ್ ಅಂತ ಹೇಳ್ತಾ ಇದೀನಿ ನಾನು. ಮತ್ತೆ ಒಬ್ಬರನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂಥದ್ದು, ಬ್ರೈನ್ ವಾಶ್ ಮಾಡುವಂಥದ್ದು, ಅದೆಲ್ಲ ನಡೀತಾ ಇದೆ ನಿಮ್ಮ ಅಗೇನ್ಸ್ಟ್ ಆಗಿ. ನೀವ್ ಇಷ್ಟಪಡುವಂತ ವ್ಯಕ್ತಿಗೆ ಅದೆಲ್ಲ ನಡೀತಾ ಇದೆ. ಒಬ್ರು ಮಾಡ್ತಾ ಇದಾರೆ ಆ ತರ ಎಲ್ಲ. ಸೊ ಈ ರಿಲೇಶನ್ಶಿಪ್ ನಲ್ಲಿ ಅವ್ರದೇ ಆದ ಸ್ವಂತ ಬುದ್ಧಿನ ಉಪಯೋಗಿಸ್ತಾರ ಅಂತ ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ. ಆದ್ರೆ ಈಗ ಪ್ರೆಸೆಂಟ್ ಅವ್ರು ಅದನ್ನ ಮಾಡ್ತಾ ಇಲ್ಲ. ಸ್ವಂತ ಬುದ್ಧಿನೇ ಇಲ್ಲ ಅಂತ ಹೇಳ್ತೀನಿ. ಹಾಗಾಗಿದೆ ಸಿಚುವೇಶನ್. ಅವರ ಕರೆಂಟ್ ಫೀಲಿಂಗ್ಸ್ ಏನಾಗಿದೆ, ಸೊ ನಿಮ್ಮ ಬಗ್ಗೆ ಈಗ ಫ್ಯೂ ಅವರ್ಸ್ ಇಂದ ಯೋಚನೆ ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ತಿರ್ಬೋದು ಆ ತರ ಎಲ್ಲ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಏನ್ ಟೈಮ್ ಹೇಗೆ ಸ್ಪೆಂಡ್ ಮಾಡ್ತಾ ಇದ್ದೀರಾ ಆ ತರ ಎಲ್ಲ. ಹಾಗೂ ಇನ್ನೊಂದು ಭಯ ಏನಿದೆ ಅಂದ್ರೆ, ಈ ವ್ಯಕ್ತಿಗೆ ನೀವ್ ಯಾರ ಜೊತೆ ಆದ್ರೂ ಕ್ಲೋಸ್ ಆಗ್ತಾ ಇದ್ದೀರಾ, ನಿಮ್ ಲೈಫಲ್ಲಿ ಯಾರು ಹೊಸ ವ್ಯಕ್ತಿ ಬಂದ್ಬಿಟ್ರಾ, ಆ ತರನು ಒಂದ್ ಸ್ವಲ್ಪ ಪೊಸೆಸಿವ್ನೆಸ್ ನೋಡ್ತಾ ಇದ್ದೀನಿ. ಸೊ ಬೇಸಿಕ್ಲಿ ತೀರಾನೇ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ ಬಿಡ್ಬೇಕು ಅನ್ನುವಂತ ಯೋಚನೆ ಇಲ್ಲ. ಆದ್ರೆ ಆ ಮೂರನೇ ವ್ಯಕ್ತಿ ಯಾರೇ ಆಗಿರ್ಬೋದು, ಸಮ್ ಸ್ಟೂಪಿಡ್ ಪರ್ಸನ್ ಯಾರೇ ಇರ್ಬೋದು ಅವ್ರ ಲೈಫ್ ನಲ್ಲಿ, ಆ ವ್ಯಕ್ತಿಯಿಂದಾನೇ ಹೀಗೆಲ್ಲ ನಿಮ್ಮ ಅವರ ನಡುವೆ ಆ ಬ್ರಿಡ್ಜ್ ಇಲ್ಲ, ಆ ತರದ್ ಒಂದು ಕನೆಕ್ಷನ್ ಇಲ್ಲ. ನಿಮ್ಮ ಅವರ ಕನೆಕ್ಷನ್ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಯಾರ್ ಕಣ್ ಬಿತ್ತೋ ಏನೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ ಮೂರನೇ ವ್ಯಕ್ತಿ ಕಣ್ಣೇ ಬಿತ್ತೋ ಏನೋ. ಹಾಳಾಯ್ತು. ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು, ವಿನಾಕಾರಣ ಜಗಳ ಮನಸ್ತಾಪಗಳು ನಡೀತಾ ಇದೆ. ನಿಮ್ಮನ್ನ ಬಿಡ್ಬೇಕು, ಹೌದು ನಾನು ಬಿಟ್ಬಿಡ್ತೀನಿ ಅನ್ನುವಂಥ ಡಿಸಿಷನ್ಗೆ ಈ ವ್ಯಕ್ತಿ ಇನ್ನ ಬಂದಿಲ್ಲ. ಗುಡ್ ನ್ಯೂಸ್ ಇಸ್ ದ್ಯಾಟ್. ಗುಡ್ ನ್ಯೂಸ್ ಇಸ್ ನಿಮ್ಮನ್ನ ಬಿಟ್ಬಿಡ್ಬೇಕು ಅನ್ನುವಂಥ ಒಂದು ಡಿಸಿಷನ್ಗೆ ಈ ವ್ಯಕ್ತಿ ಖಂಡಿತವಾಗ್ಲೂ ಬಂದಿಲ್ಲ. ನಾನು ಇದೊಂದು ಬ್ರೇಕ್ ತಗೊಂಡಿದ್ದಾರೆ ಅಂತ ಹೇಳ್ತೀನಿ. ಒಂದು ಬ್ರೇಕ್ ತಗೊಂಡಿದ್ದಾರೆ. ಸೊ ಸರಿ ಹೋಗ್ಬೇಕು ಅನ್ನೋ ತರನೇ ನಾನು ನೋಡ್ತಾ ಇದ್ದೀನಿ. ಆದ್ರೆ ಈ ಮೂರನೇ ವ್ಯಕ್ತಿ ಇರೋವರೆಗೂ ಪ್ರಾಬ್ಲಮ್ ಇರುತ್ತೆ ನಿಮ್ ರಿಲೇಶನ್ಶಿಪ್. ಯಾಕಂದ್ರೆ ಈ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ, ನಿಮ್ ಕಡೆ ಗಮನ ಬಂದ ತಕ್ಷಣ ಆ ವ್ಯಕ್ತಿ ಅವ್ರ ಕಡೆಗೆ ವಾಲಿಸ್ಕೊಳ್ತಾರೆ. ಸೊ ಇದೊಂಥರ ಕಾಂಪಿಟೇಷನ್ ಆಗ್ತಾ ಇದೆ. ನಿಮ್ಮನ್ನ ಆ ಮೂರನೇ ವ್ಯಕ್ತಿ ಕಾಂಪಿಟೇಷನ್ ಆಗಿ ನೋಡ್ತಾ ಇದಾರೆ ಈ ರಿಲೇಶನ್ಶಿಪ್ ನಲ್ಲಿ. ಅದರಿಂದ ಯಾರಿಗೆ ನೋವಾಗ್ತಾ ಇದೆ, ನಿಮ್ಗೂ ನೋವಾಗ್ತಾ ಇದೆ, ನೀವ್ ಇಷ್ಟಪಡುವಂತ ವ್ಯಕ್ತಿಗೂ ನೋವಾಗ್ತಾ ಇದೆ. ಇಬ್ರಲ್ಲೂ ಪ್ರೀತಿ ಇದೆ. ಆದ್ರೆ ಮೂರನೇ ಅವ್ರು ಅದೇನೋ ಕಲ್ಲು ಹಾಕಿದ್ರು ಅಂತಾರಲ್ಲ, ಹಾಗೆ ಮೂರನೇ ಅವ್ರು ಹಾಕಿರೋ ಕಲ್ಲಿಂದ ಈ ರಿಲೇಶನ್ಶಿಪ್ ಹಾಳಾಗಿದೆ. ಆದ್ರೆ ನಿಮ್ಮ ಅವರ ನಡುವೆ ಬೇಸಿಕ್ಲಿ ಏನೋ ಆತರ ಮನಸ್ತಾಪಗಳಿಲ್ಲ ಅಂತಾನೆ ಹೇಳ್ತೀನಿ. ಯಾರೋ ಕೆಟ್ಟ ಗೈಡೆನ್ಸ್ ಕೊಡೋದು, ನೀನ್ ಹೀಗೆ ಮಾಡು, ನೀನ್ ಬುದ್ಧಿ ಕಲ್ಸು, ನೀನ್ ಈ ತರನೇ ನಡ್ಕೋ, ಆ ತರ ಎಲ್ಲ ಎತ್ಕಟ್ಟಿ ಹೇಳೋದು, ಇದೆಲ್ಲ ಮಾಡ್ತಾ ಇದಾರೆ. ಸೊ ಬೇಸಿಕ್ಲಿ ಅವ್ರ ಸ್ವಂತ ಬುದ್ಧಿನ ಯೂಸ್ ಮಾಡ್ತಾರ ಅಂದ್ರೆ ನಾನು ಇನ್ನ ಆನ್ಸರ್ನ ಪಡೆದಿಲ್ಲ ಆ ವಿಷಯವಾಗಿ. ಅವ್ರು ನಿಮ್ಮ ಬಳಿ ಬರ್ತಾರ ಅಂತ. ಅವರು ಒಂದು ಹೊಸ ಡೈರೆಕ್ಷನ್ ನ ಅವ್ರ ಲೈಫಲ್ಲಿ ಹಿಡಿತಾರೆ, ವಿಚ್ ಇಸ್ ಗುಡ್ ಫಾರ್ ಯು ಅಂಡ್ ಗುಡ್ ಫಾರ್ ದ ರಿಲೇಶನ್ಶಿಪ್ ಆಲ್ಸೋ. ಇದಾಗೋದು 2 ತಿಂಗಳು ನಾನು ನೋಡ್ತಾ ಇದ್ದೀನಿ. ಅವ್ರು ಹೊಸದಾಗಿರುವಂತ ದಾರಿನ, ಹೊಸದಾಗಿರುವಂತ ಯೋಚನೆನ ಮಾಡ್ತಾರೆ. ಅದರಿಂದ ನಿಮ್ಮ ಕಡೆಗೆ ಗಮನ ಹೆಚ್ಚಾಗುತ್ತೆ. 2 months ನಲ್ಲಿ ಏನೋ ಒಂದು ಚೇಂಜ್ ಬರುತ್ತೆ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ಮೇ ಬಿ ಆ ವ್ಯಕ್ತಿನೇ
ಅವ್ರ ಲೈಫಿಂದ ಹೊಟ್ಟೋಗ್ಬೋದು ಆ ಮೂರನೇ ವ್ಯಕ್ತಿ ಯಾರೇ ಆಗಿರ್ಬೋದು. ಬಟ್ ಅವರು ಅವರ ಒಂದು ಲೈಫ್ ಡೈರೆಕ್ಷನ್ ನ ಚೇಂಜ್ ಮಾಡ್ತಾರೆ ಅಂತ ಬರ್ತಾ ಇದೆ. ಮೇ ಬಿ ಜಾಬ್ ಚೇಂಜ್ ಮಾಡ್ತಾರೋ ಅಥವಾ ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ತಾರೋ, ಇದ್ರಿಂದಾನು ಅದು ಒಂದು ಸ್ವಲ್ಪ ಡಿಸ್ಟೆನ್ಸ್ ಇಂದ ನಿಮ್ ಕಡೆಗೆ ಅವ್ರು ವಾಲ್ತಾರೆ ಅನ್ನೋ ತರ ಸಮ್ ಕೈಂಡ್ ಆಫ್ ಮೆಸೇಜಸ್ ಐ ಆಮ್ ಗೆಟಿಂಗ್. ಒಟ್ನಲ್ಲಿ ಅವರು ಒಂದ್ ಟ್ರಾನ್ಸ್ಫಾರ್ಮೇಶನ್ ಅವ್ರ ಲೈಫ್ ಅಲ್ಲಿ 2 months ಅಲ್ಲಿ ನೋಡ್ತಾರೆ ಅಂತ ನಾನು ಪಿಕ್ ಮಾಡ್ತಾ ಇದ್ದೀನಿ. ಅಕಾರ್ಡಿಂಗ್ ಟು ದ ರೀಡಿಂಗ್, ಇದು ಕಲೆಕ್ಟಿವ್ ರೀಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಇದು ಜನರಲ್ ರೀಡಿಂಗ್. ಇಂಡಿವಿಜುವಲ್ ಆಗಿ ತಗೋಬೇಕಂದ್ರೆ ತಗೋಬಹುದು. ಅಕಾರ್ಡಿಂಗ್ ಟು ವ್ಯಾಕ್ಸ್ ರೀಡಿಂಗ್ ನಾನೇನೋ ಒಂದು ಬದಲಾವಣೆ 2 ತಿಂಗಳಲ್ಲಿ ನಡೆಯುತ್ತೆ ಅಂತ ತೋರಿಸ್ತಾ ಇದೆ. ನಾನು ಕೆಲವು ಮೈಂಡ್ ಮೆಸೇಜ್ ಅವರಿಂದ, ನೀವು ಇಷ್ಟಪಡುವಂತ ವ್ಯಕ್ತಿಯಿಂದ ಪಿಕ್ ಮಾಡಿ ಹೇಳ್ತೀನಿ. ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ, ಅವ್ರಿಗೆ ಏನ್ ಹೇಳ್ಬೇಕು ಅನ್ನಿಸ್ತಾ ಇದೆ ನಿಮಗೆ ಅಂತ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಲೆಟ್ಸ್ ಸಿ ವಾಟ್ ಇಸ್ ದಿಸ್ ಪರ್ಸನ್ ವಾಂಟಿಂಗ್ ಟು ಟೆಲ್. ಅವ್ರಿಗೆ ಏನ್ ಹೇಳ್ಬೇಕು ಅನ್ನಿಸ್ತಾ ಇದೆ ನಿಮ್ಗೆ. ಫಸ್ಟ್ ಮೆಸೇಜ್ ಏನ್ ಹೇಳ್ಬೇಕು ಅಂತ ಇದೆ, ಐ ವಿಶ್ ಐ ಕುಡ್ ರೈಟ್ ಮೈ ರಾಂಗ್ಸ್ ಮಿಸ್ಟೇಕ್ಸ್. ಅವ್ರಿಗೆ ಗೊತ್ತಿದೆ ಅವ್ರ ಕಡೆಯಿಂದ ತಪ್ಪಾಗಿದೆ, ಅವ್ರು ನಿಮ್ ಮನ್ಸಿಗೆ ನೋಯಿಸಿದ್ದಾರೆ ಅನ್ನುವಂತ ಅವೇರ್ನೆಸ್ ಅವ್ರಿಗೆ ಖಂಡಿತವಾಗ್ಲೂ ಇದೆ. ಓಕೆ, ಐ ಡೋಂಟ್ ವಾಂಟ್ ಟು ರನ್ ಎನಿಮೋರ್. ಓಕೆ, ಈಗ ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಓಕೆ, ಆದ್ರೆ 1 ತಿಂಗಳಾದ ನಂತರ ಇಲ್ಲ ಯಾಕೋ ಸರಿ ಇಲ್ವಲ್ಲ, ನಾನು ಇದ್ ಮಾಡಬಾರ್ದಲ್ಲ, ನನ್ನ ಲೈಫ್ನ ನಾನು ಚೇಂಜ್ ಮಾಡ್ಕೋಬೇಕು ಅನ್ನುವಂತ ಒಂದು ಅವೇರ್ನೆಸ್ಗೆ ಬರ್ತಾರ ಅವರು. ಅದಾದ ನಂತರ ಐ ಲೆಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್. ಸೊ ಅವ್ರಿಗೆ ಅದು ಗೊತ್ತು. ಇಲ್ಲಿ ನೋಡಿ ಎಸ್ಕೇಪ್ ಆಗ್ತಾ ಇದ್ದಾರೆ. ಎಸ್ಕೇಪ್ ಸಡನ್ ಆಗಿ ಮಾತು ಬಿಡೋದು, ಹಂಗೆ ಹೋಗ್ತಾ ಇದ್ದಾರೆ ನನ್ನ ಬಿಟ್ಟು. ಸೊ ನನಗೆ ಗೊತ್ತು ಕಷ್ಟ ಇದ್ದಾಗ ನಾನು ನಿಂಗೆ ಸಪೋರ್ಟ್ ಮಾಡ್ಲಿಲ್ಲ, ನಿನ್ ಜೊತೆ ಇರ್ಲಿಲ್ಲ ಅಂತ ಕೂಡ ಅವರು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಬೀಯಿಂಗ್ ಅವೇ ಫ್ರಮ್ ಯು ಹ್ಯಾಸ್ ಅಲೌಡ್ ಮೀ ಟು ಗೇನ್ ಕ್ಲಾರಿಟಿ ರಿಫ್ಲೆಕ್ಷನ್. ಸೊ ಬೇಸಿಕ್ಲಿ ನೀವು ಒಳ್ಳೇದೇ ಮಾಡಿದೀರಾ. ನೀವು ದಯವಿಟ್ಟು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡಿ. ಅಕಸ್ಮಾತ್ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮುಂದೆ ಬರುವ ದಿನಗಳಲ್ಲಿ ನೀನು ನನ್ನ ಲೈಫ್ ಅಲ್ಲಿ ಇಲ್ಲದೆ ಇರೋದ್ರಿಂದ ನನಗೆ ಕ್ಲಾರಿಟಿ ಸಿಗ್ತಾ ಇದೆ, ನಿನ್ನ ಬಗ್ಗೆ ಒಂದು ಇಂಪಾರ್ಟೆನ್ಸ್ ಮೂಡ್ತಾ ಇದೆ ಅಂತ. ಸೊ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರದೇ ಇರೋದೇ ಬೆಟರ್. ನೀವು ಮೆಸೇಜ್ ಮಾಡೋದು, ಕಾಲ್ ಮಾಡೋದೆಲ್ಲ ದಯವಿಟ್ಟು ಈ ವ್ಯಕ್ತಿಗೆ ಮಾಡಕ್ ಹೋಗ್ಬೇಡಿ ಈ ಸದ್ಯದ ಪರಿಸ್ಥಿತಿನಲ್ಲಿ. ಯಾಕಂದ್ರೆ ನಿಮ್ಮ ಡಿಸ್ಟೆನ್ಸ್ ಅವ್ರಿಗೆ ಫೀಲ್ ಆಗ್ಬೇಕು, ನಿಮ್ಮ ಆಬ್ಸೆನ್ಸ್ ಅವರು ಅರ್ಥ ಮಾಡ್ಕೋಬೇಕು. ಸೊ ಟ್ಯಾರೋ ರೀಡಿಂಗ್ ಮುಖಾಂತರವಾಗೂ ನಾನು ಕೆಲವು ಮೆಸೇಜಸ್ ನ ತೆಗಿತೀನಿ. ನಿಮ್ಮ ಅವರ ರಿಲೇಶನ್ಶಿಪ್ ಫ್ಯೂಚರ್ ಹೇಗಿರುತ್ತೆ, ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಫಾರ್ ಅ ಬೆಟರ್ ಕ್ಲಾರಿಟಿ ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ. ಸೊ ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಅವ್ರು ರೀಚ್ ಔಟ್ ಆಗ್ತಾರೆ, ಆದ್ರೆ ಪ್ರೆಸೆಂಟ್ ಅವ್ರ ಎನರ್ಜಿ ತುಂಬಾನೇ ವೀಕ್ ಆಗಿದೆ. ನೈಟ್ ಆಫ್ ಕಪ್ಸ್ ನಾನು ನಿಮ್ಗೆ ಹೇಳಿದ್ದೀನಿ, ಅಫರ್ಮೇಶನ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ. ಅವ್ರ ಕಪ್ ಆಫ್ ಇಮೋಷನ್ಸ್ ನ ತಗೊಂಡು ನಿಮ್ ಲೈಫಿಗೆ ವಾಪಸ್ ಬರ್ತಾರೆ. ರಿಟರ್ನ್ ಕಾರ್ಡ್ ಅಂತ ಹೇಳ್ತೀವಿ. ಅಂಡ್ ದೆನ್ ಔಟ್ಕಮ್ ಏನ್ ಬರ್ತಾ ಇದೆ ಅಂದ್ರೆ ಹ್ಯಾಂಗ್ ಮ್ಯಾನ್ ಅಲ್ಲಿ ಇದೆ. ನಾನು ಆಗ್ಲೇ ಹೇಳಿದಾಗೆ ಯಾರೋ ಇವ್ರನ್ನ ಆಟ ಆಡಿಸುವಂಥದ್ದು, ಯಾರೋ ಇವ್ರ ಲೈಫ್ ಜೊತೆ ಆಟ ಆಡುವಂಥದ್ದು, ಒಂದು ಬೊಂಬೆ ತರ ಆಟ ಆಡಿಸ್ತಾ ಇದ್ದಾರೆ. ಆದ್ರೆ ಹಾರ್ಸಸ್ ಬಂದಿರೋದ್ರಿಂದ ಆಕ್ಷನ್ ಖಂಡಿತವಾಗ್ಲೂ ನಿಮ್ ಕಡೆಗೆ ಬರುತ್ತೆ, ನಿಮ್ ಕಡೆಗೆ ಅವ್ರು ವಾಲ್ತಾರೆ. ಸೊ ಒಂದ್ ಪಾಸಿಟಿವ್ ಆಗಿ ಇರಿ, ನೆಗೆಟಿವ್ ಆಗಿ ಅವ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ, ಮತ್ತು ಫ್ರೀ ಆಗಿ ಬಿಟ್ಬಿಡಿ ಎಲ್ಲಾನು. ಇವಾಗ ಸದ್ಯಕ್ಕೆ ಕಾಮ್ ಆಗಿರಿ, ಕಂಪೋಸ್ಡ್ ಆಗಿರಿ. ರಿಲೇಶನ್ಶಿಪ್ ಸರಿ ಹೋಗುತ್ತೆ ಅನ್ನೋಂಥ ಒಂದು ಇಂಡಿಕೇಶನ್ ಕಾರ್ಡ್ ರೀಡಿಂಗ್ ಮುಖಾಂತರವಾಗಿ ಬಂದಿದೆ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.